Hi, hello, my dear student. Today I am going to discuss about the topic of studies. It is written by Francis Bacon. Now discuss introduction of the prose. Of Study is the masterpiece essay nicely written by Francis Bacon. This essay is one of the most attractive essays which was written on the behalf of studies. ಇದೊಂದು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಪ್ರಬಂಧವಾಗಿರುವಂಥದ್ದು ಆಫ್ ಸ್ಟಡಿ ಅಂಥೇಳಿ. ಇದನ್ನು ಬರೆದವರು ಫ್ರಾನ್ಸಿಸ್ ಬೆಕಾನ್. ಆ್ಯಂಡ್ ದಿಸ್ ಎಸ್ಸೆ ಈಸ್ ಒನ್ ಆಫ್ ದ ಮೋಸ್ಟ್ ಅಟ್ರಾಕ್ಟಿವ್ ಎಸ್ಸೆ ವಿಚ್ ವಾಸ್ ರಿಟನ್ ಆನ್ ಬಿಹಾಫ್ ಆಫ್ ಸ್ಟಡೀಸ್. ಇದು ಬಹಳಷ್ಟು ಒಂದು ಅಟ್ರಾಕ್ಟಿವ್ ಆಗಿರುವಂಥ ಒಂದು ಪ್ರಬಂಧವಾಗಿರುವಂಥದ್ದು. ಇದು ಎಂತಂದ್ರೆ ಸ್ಟಡಿಗೆ ಸಂಬಂಧಪಟ್ಟಿರುವಂಥದ್ದು, ಅಂದರೆ ಈ ಅಭ್ಯಾಸಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಪ್ರಬಂಧವಾಗಿರುವಂಥದ್ದು. In the essay of studies, the writer Francis Bacon describes the importance of studies in human life. ಈ ಒಂದು ಪ್ರಬಂಧದಲ್ಲಿ ಫ್ರಾನ್ಸಿಸ್ ಬೆಕಾನ್ಸ್ ರವರು ಬಹಳಷ್ಟು ಇಂಪಾರ್ಟೆನ್ಸ್ಗಳನ್ನು, ಈ ಅಭ್ಯಾಸಕ್ಕೆ ಸಂಬಂಧಪಟ್ಟಂಥ, ಓದಿಗೆ ಸಂಬಂಧಪಟ್ಟಂಥ, ಸ್ಟಡಿಗೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆನ್ಸ್ಗಳನ್ನು ಈ ಒಂದು ಪ್ರಬಂಧದಲ್ಲಿ ಡಿಸ್ಕ್ರೈಬ್ ಅಥವಾ ವಿವರಣೆಯನ್ನು ಮಾಡಿರುವಂಥದ್ದು. ಈ ಮಾನವನ ಜೀವನದಲ್ಲಿ ಸ್ಟಡಿ ಯಾವ ರೀತಿ ಇಂಪಾರ್ಟೆನ್ಸ್ ಇದೆ ಅಂಥೇಳಿ ಅಂತಂದರೆ ಈ ಒಂದು ಪ್ರಬಂಧದಲ್ಲಿ ವಿವರಣೆಯನ್ನು ಮಾಡಿರುವಂಥದ್ದು. ದ ಎಸ್ಸೆ ಆಫ್ ಸ್ಟಡೀಸ್ ಈಸ್ ದ ಫಸ್ಟ್ ಎಸ್ಸೆ ಇನ್ ಸಿರೀಸ್ ಆಫ್ 10 ಎಸ್ಸೇಸ್ ಪಬ್ಲಿಷ್ಡ್ ಇನ್ 1597. ಸುಮಾರು 10 ಪ್ರಬಂಧಗಳನ್ನು ಇವರು 1597ರಲ್ಲಿ ಪಬ್ಲಿಷನ್ ಮಾಡ್ತಾರೆ. ಆ ಒಂದು 10 ಪ್ರಬಂಧಗಳಲ್ಲಿ ಈ ಆಫ್ ಸ್ಟಡಿ ಕೂಡ ಒಂದಾಗಿರುವಂಥದ್ದು. The title of the essay collection is Essay or Counsels, Civil and Moral. In this essay, the writer has highlighted the importance of reading, writing and learning. In this essay, ಅಂದರೆ ಈ ಒಂದು ಪ್ರಬಂಧದಲ್ಲಿ ಕವಿ ಅಂತಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ಹೈಲೈಟ್ ಮಾಡಿರುವಂಥದ್ದು, ಇಂಪಾರ್ಟೆನ್ಸ್ ಹೈಲೈಟ್ಗಳನ್ನು ಮಾಡಿರುವಂಥದ್ದು. ರೀಡಿಂಗ್, ರೈಟಿಂಗ್, ಲರ್ನಿಂಗ್ ಅಂಥೇಳಿ ಒಂದು ರೀಡಿಂಗ್, ರೈಟಿಂಗ್ ಆ್ಯಂಡ್ ಲರ್ನಿಂಗ್ ಈ ಒಂದು ಟಾಪಿಕನ್ನು ಬಹಳಷ್ಟು ಇಂಪಾರ್ಟೆನ್ಸ್ ಕೊಟ್ಟಿರುವಂಥದ್ದು ನೋಡ್ತೀವಿ ಈ ಒಂದು ಪ್ರಬಂಧದಲ್ಲಿ. ಇನ್ ಒನ್ಸ್ ಲೈಫ್ ವಿಚ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದೆನ್ ರಿಎನ್ಫೋರ್ಸಿಂಗ್ ಆಫ್ 3 ಪರ್ಪೋಸ್ ಆಫ್ ಸ್ಟಡೀಸ್, ಅಂದರೆ 3 ಉದ್ದೇಶಗಳನ್ನು, ಈ ಸ್ಟಡಿಗೆ ಸಂಬಂಧಪಟ್ಟಂಥ 3 ಉದ್ದೇಶಗಳನ್ನು ಈ ಒಂದು ಪ್ರಬಂಧದಲ್ಲಿ ವಿವರಣೆಯನ್ನು ಮಾಡಿರುವಂಥದ್ದು. ಫಾರ್ ಡಿಲೈಟ್ ಇಟ್ ಮೀನ್ಸ್ ಹ್ಯಾಪಿನೆಸ್. ಫಾರ್ ಆರ್ನಮೆಂಟ್, ಫಾರ್ ಅಬಿಲಿಟಿ. ಸ್ಟಡೀಸನ್ನು ಯಾಕೆ ಮಾಡ್ತೀವಿ, ಯಾವ ಉದ್ದೇಶಕ್ಕಾಗಿ ನಾವು ಸ್ಟಡೀಸನ್ನು ಮಾಡುವಂಥದ್ದು. ಫಾರ್ ಡಿಲೈಟ್ ಇಟ್ ಮೀನ್ಸ್ ಹ್ಯಾಪಿನೆಸ್, ಸಂತೋಷಕ್ಕಾಗಿ ಮಾಡುವಂಥದ್ದು. ಫಾರ್ ಆರ್ನಮೆಂಟ್, ಅಲಂಕಾರಕ್ಕಾಗಿ ಮಾಡುವಂಥದ್ದು. ಫಾರ್ ಅಬಿಲಿಟಿ ಇಟ್ ಮೀನ್ಸ್ ಈ ಅಚೀವ್ಮೆಂಟ್, ಸಾಧನೆ ಮಾಡಲಿಕ್ಕೆ ನಾವೆಂತಂದ್ರೆ ಸ್ಟಡೀಸನ್ನು ಮಾಡುವಂಥದ್ದು. ನಾವು ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ದ ಪೋಯೆಟ್. Francis Bacon is popularly known as an eminent essayist, thinker, scholar and philosopher. Francis Bacon ರವರು ಈಸ್ ಪಾಪ್ಯುಲರ್ಲಿ ನೋನ್ ಆ್ಯಸ್, ಇವರೊಬ್ಬರು ಎಸೇಯಿಸ್ಟ್ ಆಗಿದ್ದರು, ಪ್ರಬಂಧಕಾರರಾಗಿದ್ದರು, ಥಿಂಕರ್ ಆಗಿದ್ದರು, ಆ್ಯಂಡ್ ಸ್ಕಾಲರ್ ಆ್ಯಂಡ್ ಫಿಲಾಸಫರ್, ತತ್ವಜ್ಞಾನಿ ಕೂಡ ಆಗಿರುವಂಥದ್ದು ನೋಡ್ತೀವಿ. ಹಿ ಬಿಲಾಂಗ್ಸ್ ಟು ದ ಎಲಿಜಬೆಥನ್ ಏಜ್ ಆ ಕಾಲಕ್ಕೆ ಸಂಬಂಧಪಟ್ಟಂಥ ಕವಿಯಾಗಿದ್ದರು. ಸೊ ಫಾರ್ ಆ್ಯಸ್ ಫ್ರಾನ್ಸಿಸ್ ಬೆಕಾನ್ ಈಸ್ ಕನ್ಸರ್ನ್ಡ್, ಹಿ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಮೆನ್ ಆಫ್ ಲಿಟ್ರೇಚರ್ ಅಂಥೇಳಿ ಅವರನ್ನು ಒಂದು ಸಂಬೋಧನೆಯನ್ನು ಮಾಡಿರುವಂಥದ್ದು. ಈಸ್ ಪಾಪ್ಯುಲರ್ಲಿ ನೋನ್ ಆ್ಯಸ್ ದ ಫಾದರ್ ಆಫ್ ಇಂಗ್ಲೀಷ್ ಎಸೇಸ್, ಅಂದರೆ ಈ ಪ್ರಬಂಧಗಳ ಪಿತಾಮಹ ಅಂತೇಳಿ ಫ್ರಾನ್ಸಿಸ್ ಬೆಕಾನ್ರವರನ್ನು ಕರೆಯಲಾಗುವಂಥದ್ದು ನೋಡ್ತೀವಿ. ಫಾದರ್ ಆಫ್ ಇಂಗ್ಲೀಷ್ ಎಸೇಸ್. Being the essayist of the Elizabethan age, he wrote galaxy of essays on different issues. ಅಂದರೆ ಬೇರೆ ಇಶ್ಯೂಸ್ಗೆ ಸಂಬಂಧಪಟ್ಟಂಥ ಇವರು ಅಂತಂದ್ರೆ ಬೇರೆ ಸಮಸ್ಯೆಗೆ ಸಂಬಂಧಪಟ್ಟಂಥ ಒಂದು ಪ್ರಬಂಧಗಳನ್ನು ಬರೆದಿರುವಂಥದ್ದು. ಹೀಸ್ ವರ್ಲ್ಡ್ ಫೇಮಸ್ ಎಸೇಸ್ ಈಸ್ ಅಂದರೆ ವರ್ಲ್ಡ್ ಫೇಮಸ್ ಎಸೇಸ್ ಬರೆದಿರುವಂಥದ್ದು. ಅವು ಯಾವತ್ತಂದ್ರೆ ಆಫ್ ಸ್ಟಡೀಸ್, ಆಫ್ ಲವ್, ಆಫ್ ಫ್ರೆಂಡ್ಶಿಪ್,
of hatred, of death, of truth, of philosophy, of beauty, of ambition, and of custom and ಎಜುಕೇಷನ್ ಆಫ್ ಕಸ್ಟಮ್ ಆ್ಯಂಡ್ ಎಜುಕೇಷನ್ ಅಂತೇಳಿ ಈ ಪ್ರಬಂಧಗಳನ್ನು ಬರೆದಿರುವಂಥದ್ದು ನೋಡ್ತೀವಿ. ನಾವು ವಿ ಕ್ಯಾನ್ ಡಿಸ್ಕಸ್ ದ ಸಮರಿ ಆಫ್ ದಿ ಪ್ರೋಸ್ ಆಫ್ ಸ್ಟಡೀಸ್, analysis of the studies. The writer begins this essay by enlisting three purposes of studies which are as follows. ಅಂದರೆ 3 ಉದ್ದೇಶಗಳನ್ನು ಈ ಒಂದು ಪ್ರಬಂಧದಲ್ಲಿ ಹೇಳಿರುವಂಥದ್ದು, ಓದಿಗೆ ಸಂಬಂಧಪಟ್ಟಂಥ ಒಂದು 3 ಉದ್ದೇಶಗಳನ್ನು ಹೇಳಿರುವಂಥದ್ದು. ಫಸ್ಟ್ ಒನ್, ಸ್ಟಡೀಸ್ ಫಾರ್ ಡಿಲೈಟ್. ಸೆಕೆಂಡ್ ಒನ್, ಸ್ಟಡೀಸ್ ಫಾರ್ ಅಬಿಲಿಟಿ. ಥರ್ಡ್ ಒನ್, ಸ್ಟಡೀಸ್ ಫಾರ್ ಆರ್ನಮೆಂಟ್. Here, studies for delightment, it means study for gaining delight or happiness in one life. ಅಂದರೆ ಜೀವನದಲ್ಲಿ ನಾವು ಪುಸ್ತಕಗಳನ್ನು ಯಾಕೆ ಓದ್ತೀವಿ ಅಂತಂದ್ರೆ ಫಾರ್ ಹ್ಯಾಪಿನೆಸ್, ಸಂತೋಷಕ್ಕಾಗಿ ನಾವು ಪುಸ್ತಕಗಳನ್ನು ಓದುವಂಥದ್ದನ್ನು ನೋಡ್ತೀವಿ. ಆ್ಯಂಡ್ ಸ್ಟಡೀಸ್ ಆಫ್ ಅಬಿಲಿಟಿ, ಸ್ಟಡೀಸ್ ಫಾರ್ ಇಂಪ್ರೂವಿಂಗ್ ಒನ್ಸ್ ಅಬಿಲಿಟಿ, ಸಾಧನೆಗಳನ್ನು ಮಾಡಲಿಕ್ಕೆ, ಅಬಿಲಿಟಿಗಳನ್ನು ಇಂಪ್ರೂವ್ ಮಾಡಲಿಕ್ಕೆ ಅಂತಂದ್ರೆ ನಾವು ಈ ಸ್ಟಡೀಸನ್ನು ಮಾಡುವಂಥದ್ದು. ಸ್ಟಡಿ ಫಾರ್ ಆರ್ನಮೆಂಟ್, ಸ್ಟಡೀಸ್ ಫಾರ್ ಆರ್ನಮೆಂಟಿಂಗ್ ಒನ್ಸ್ ಲೈಫ್, ಅಂದರೆ ಒಬ್ಬರ ಜೀವನವನ್ನು ಅಲಂಕಾರಿಕವಾಗಿ ಜೀವನವನ್ನು ರೂಪಿಸಲಿಕ್ಕೆ ಅಂತಂದ್ರೆ ನಾವು ಸ್ಟಡೀಸನ್ನು ಮಾಡುವಂಥದ್ದು. ದ ಫಸ್ಟ್ ಯೂಸ್ ಆಫ್ ಸ್ಟಡಿ ಈಸ್ ದ್ಯಾಟ್ ದೇ ಸರ್ವ್ ಫಾರ್ ಡಿಲೈಟ್ ಆರ್ ಪ್ಲೇಸರ್. ಈ ಮೊದಲನೇದು ನಾವು ಮೊದಲಿಗೆ ಸ್ಟಡೀಸನ್ನು ಯಾಕೆ ಮಾಡ್ತೀವಿ ಅಂತಂದ್ರೆ ದೇ ಸರ್ವ್ ಫಾರ್ ಡಿಲೈಟ್ ಫಾರ್ ಪ್ಲೇಸರ್, ಸಂತೋಷಕ್ಕಾಗಿ, ಹ್ಯಾಪಿನೆಸ್ಗಾಗಿ, ಎಂಜಾಯ್ಮೆಂಟ್ಗಾಗಿ ಅಂತಂದ್ರೆ ಓದುವಂಥದ್ದು ನೋಡ್ತೀವಿ. ದಿಸ್ ಡಿಲೈಟ್ ಕ್ಯಾನ್ ಬಿ ಫೌಂಡ್ ಇನ್ ಸಾಲಿಟ್ಯೂಡ್ ಆರ್ ಲೇಸರ್ ಆಫ್ಟರ್ ರಿಟೈರ್ಮೆಂಟ್ ಫ್ರಮ್ ಆ್ಯಕ್ಟಿವ್ ಲೈಫ್. ಅಂದರೆ ಆ್ಯಕ್ಟಿವ್ ಲೈಫಿಂದ ಜೀವನದಲ್ಲಿ, ವೃತ್ತಿ ಜೀವನದಲ್ಲಿ ರಿಟೈರ್ಮೆಂಟ್ ಆದ ನಂತರ ಪುಸ್ತಕಗಳನ್ನು ಓದುವಂಥದ್ದು ನೋಡ್ತೀವಿ. ಪುಸ್ತಕಗಳನ್ನು ಓದುವಂಥ ಒಂದು ಹವ್ಯಾಸ ಬೆಳೆಸ್ಕೊಂಡು ಪುಸ್ತಕಗಳನ್ನು ಓದುವ ಮುಖಾಂತರ ತಮ್ಮ ಒಂದು ಹ್ಯಾಪಿನೆಸ್ ಜೀವನವನ್ನು ನಡೆಸುವಂಥದ್ದು ನೋಡ್ತೀವಿ. ಸೆಕೆಂಡ್ಲಿ, ಸ್ಟಡೀಸ್ ಸರ್ವ್ ಆ್ಯಸ್ an ornament communication. Secondly, studies serves as an ornament in communication, conversation and discourse. Studies serve as an ornament in communications, conversations and discourse. ಇಲ್ಲಿ ಅಂತಂದ್ರೆ ಸ್ಟಡೀಸನ್ನು ಯಾಕೆ ಮಾಡ್ತೀವಿ ಅಂತಂದ್ರೆ ಕಮ್ಯುನಿಕೇಷನ್ ಮಾಡಲಿಕ್ಕೆ, ಕನ್ವರ್ಸೇಷನ್ ಮಾಡಲಿಕ್ಕೆ ಆ್ಯಂಡ್ ಡಿಸ್ಕೋರ್ಸ್, ಚರ್ಚೆಯನ್ನು ಮಾಡಲಿಕ್ಕೆ ಅಂತಂದ್ರೆ ನಾವು ಸ್ಟಡೀಸ್ ಅಂತಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಆ್ಯನ್ ಎಜುಕೇಟೆಡ್ ಪರ್ಸನ್ಸ್ ಟಾಕ್ ಮೋರ್ ಅಟ್ರಾಕ್ಟಿವ್ಲಿ ದೆನ್ illiterate persons. Here, an educated person speak more attractively than an illiterate persons. ಅಂದರೆ ಇಲ್ಲಿ ಎಜುಕೇಟೆಡ್ ವ್ಯಕ್ತಿ ಅಂತಂದ್ರೆ ಅನಕ್ಷರಸ್ಥ ವ್ಯಕ್ತಿಗಿಂತಲೂ ಬಹಳಷ್ಟು ಚೆನ್ನಾಗಿ ಮಾತಾಡ್ತಾನೆ. ಯಾಕೆಂದರೆ ಅವನಿಗೆ ಗೊತ್ತಿರ್ತದೆ ಯಾವ ರೀತಿ ಮಾತಾಡಬೇಕು ಅಂತೇಳಿ. ಯಾಕೆಂದರೆ ಅವನು ಎಜುಕೇಟೆಡ್ ಇರ್ತಾನೆ, ಬುಕ್ಸ್ಗಳನ್ನು ಓದಿರ್ತಾನೆ. ಹಾಗಾಗಿ ಅಂತಾರೆ an educated persons talk more attractively than illiterate persons. ಅನಕ್ಷರಸ್ಥ ವ್ಯಕ್ತಿಗಿಂತಲೂ ಅಕ್ಷರಸ್ಥ ವ್ಯಕ್ತಿ ಅಂತಂದರೆ ಎಜುಕೇಟೆಡ್ ಪರ್ಸನ್ಸ್ ಚೆನ್ನಾಗಿ ಮಾತಾಡುವಂಥ ವ್ಯಕ್ತಿ ಆಗಿರ್ತಾನೆ. ದ ಥರ್ಡ್, ಹೆಲ್ಪ್ ಇನ್ ಡಿಸಿಷನ್ ಮೇಕಿಂಗ್ ಆರ್ ಜಡ್ಜ್ಮೆಂಟ್ ಆ್ಯಂಡ್ ಡಿಸ್ಪೋಸಿಷನ್ ಆಫ್ ಬಿಸ್ನೆಸ್. ಅಂದರೆ ಯಾವುದೇ ಒಂದು ವ್ಯವಹಾರದಲ್ಲಿ ಡಿಸಿಷನ್ ತೆಗೆದುಕೊಳ್ಳಲಿಕ್ಕೆ ಸ್ಟಡೀಸ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡ್ತೀವಿ. ಹೌಎವರ್ the studies have their own limitations. However, the studies have their own limitations. ಸ್ಟಡೀಸ್, ಈ ಅಭ್ಯಾಸಗಳು, ಓದುವಂಥದ್ದು ಅಂತಂದ್ರೆ ಅದು ತನ್ನದೇ ಆದ ಒಂದು ಲಿಮಿಟೇಷನ್ ಹೊಂದಿರುವಂಥದ್ದು ನೋಡ್ತೀವಿ, ತನ್ನದೇ ಆದ ಒಂದು ವ್ಯಾಪ್ತಿಯನ್ನು ಹೊಂದಿರುವಂಥದ್ದು. ಇಫ್ ಟೂ ಮಚ್ ಟೈಮ್ ಈಸ್ ಸ್ಪೆಂಟ್ ಆನ್ ಸ್ಟಡೀಸ್, ಇಟ್ ಈಸ್ ನಥಿಂಗ್ ಬಟ್ ಲೇಸಿನೆಸ್. ನಾವು ಬಹಳಷ್ಟು ಹೊತ್ತು ಅಂತಂದ್ರೆ ಸ್ಟಡೀಸ್ಗೆ ಕೊಟ್ಟೆವು ಅಂತಂದ್ರೆ ಅದು ಒಂದು ರೀತಿ ಲೇಸಿನೆಸ್ಗೆ ಆಗ್ಬೋದು ಅಂಥೇಳಿ ಕವಿ ಹೇಳ್ತಾ ಇರುವಂಥದ್ದು. ಇಫ್ ದೀಸ್ ಆರ್ ಯೂಸ್ಡ್ ಎಕ್ಸೆಸಿವ್ಲಿ ಇನ್ ಕನ್ವರ್ಸೇಷನ್, ಅಂದರೆ
ಈ ಮೂರು ಈ ಉದ್ದೇಶಗಳನ್ನು ಒಂದು ಕನ್ವರ್ಸೇಷನಲ್ಲಿ ನಾವು ಬಳಸುವಂಥದ್ದು ನೋಡ್ತೀವಿ. ದೆ ಟೆಂಡ್ ಇಂಟು exaggerated and pose person, and if a scholar makes every decision of his life, if a scholar makes every decision of his life ಅಂದರೆ ಒಬ್ಬ ಸ್ಕಾಲರ್, ಒಬ್ಬ ವಿದ್ವಾಂಸ ತನ್ನ ಜೀವನದ ಒಂದು ಎಂತಾರೆ ಡಿಸಿಷನ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ವಿತ್ ಹಿಸ್ ನಾಲೆಜ್, ದೆನ್ ಇಟ್ ಈಸ್ ಫುಲಿಶ್ ಆ್ಯಂಡ್ ಹಾರ್ಮ್ಲೆಸ್ ಬಿಹೇವಿಯರ್ ಆಫ್ ದ ಸ್ಕಾಲರ್. ಹಿಸ್ ನಾಲೆಜ್ ಅಂದರೆ ತನ್ನಲ್ಲಿರುವಂಥ ಒಂದು ಜ್ಞಾನದ ಮುಖಾಂತರ ಅಂತಂದ್ರೆ ಅವನು ತನ್ನ ಜೀವನಕ್ಕೆ ಸಂಬಂಧಪಟ್ಟಂಥ ಡಿಸಿಷನ್ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗುವಂಥದ್ದು ನೋಡ್ತೀವಿ. ಅಕಾರ್ಡಿಂಗ್ ಟು ಫ್ರಾನ್ಸಿಸ್ ಬೆಕಾನ್, ಕ್ರಾಫ್ಟ್ಮ್ಯಾನ್ ಕಂಡೆಮ್ಡ್ ಸ್ಟಡಿ, ಸಿಂಪಲ್ ಮ್ಯಾನ್ ಅಡ್ಮೈರ್ ದೆಮ್ ಆ್ಯಂಡ್ ವೈಸ್ ಮ್ಯಾನ್ ಯೂಸ್ ದೆಮ್. According to Francis Bacon, men who are hard-working, primitive men hate or condemned study. Who are hard-working, that man hate studies. ಅಂದರೆ ಯಾರು ಹಾರ್ಡ್ ವರ್ಕಿಂಗ್ ಮಾಡ್ತಾರಲ್ಲ ಆ ವ್ಯಕ್ತಿ ಅಂತಂದ್ರೆ ಸ್ಟಡೀಸನ್ನು ಅಂತಂದ್ರೆ ನಿರಾಕರಣೆಯನ್ನು ಮಾಡ್ತಾನೆ, ಹೇಟ್ ಮಾಡ್ತಾನೆ, ಕಂಡೆಮ್ಡ್ ಮಾಡ್ತಾನೆ ಅಂತ ಹೇಳ್ತಾರೆ. ಹೌಎವರ್ ಮೆನ್ ವಿತ್ ಸಿಂಪಲ್ ಇಂಟೆಲೆಕ್ಟ್ ಅಡ್ಮೈರ್ ದೆಮ್. ಒಬ್ಬ ಸಿಂಪಲ್ ವ್ಯಕ್ತಿ ಏನು ಮಾಡ್ತಾನೆ ಅಂತಂದ್ರೆ ಸ್ಟಡೀಸನ್ನು, ಅಭ್ಯಾಸವನ್ನು ಒಪ್ಕೊಳ್ತಾನೆ. ಮೋರ್ ಓವರ್ ಇಂಟೆಲಿಜೆಂಟ್ ಮ್ಯಾನ್ ಯೂಸ್ ದೆಮ್ ಪ್ರಾಕ್ಟಿಕಲಿ. ಒಬ್ಬ ಇಂಟೆಲಿಜೆಂಟ್ ವೈಸ್ ಮ್ಯಾನ್ ಏನು ಮಾಡ್ತಾನೆ ಅಂತಂದ್ರೆ ಯೂಸ್ ದೆಮ್ ಪ್ರಾಕ್ಟಿಕಲಿ ಅದನ್ನು ಯೂಸ್ ಮಾಡ್ತಾನೆ, ಉಪಯೋಗವನ್ನು ಮಾಡ್ಕೊಳ್ತಾನೆ. ಆ್ಯಂಡ್ ದೆನ್ ಸ್ಟಡೀಸ್ ಡು ನಾಟ್ ಟೀಚ್ ದೇರ್ ಓನ್ ಯೂಸಸ್. ಈ ಸ್ಟಡೀಸ್ ಅಂತಂದ್ರೆ ತಮ್ಮ ಸ್ವಂತ ಉಪಯೋಗಕ್ಕೆ ಯಾವುದೇ ಟೀಚನ್ನು ಮಾಡುವುದಿಲ್ಲ ಅಂತ ಹೇಳ್ತಾರೆ. ದೆನ್ ಇಟ್ ಈಸ್ ದ ವಿಸ್ಡಮ್ ಆಫ್ ಪರ್ಸನ್ಸ್ ದಟ್ ಟೀಚ್ ಹಿಮ್ ಟು ಯೂಸ್ ದೆಮ್. ಇಟ್ ಈಸ್ ದ ವಿಸ್ಡಮ್ ಆಫ್ ಅ ಪರ್ಸನ್ ದ್ಯಾಟ್, ಇದು ಒಬ್ಬ ಜಾಣ ವ್ಯಕ್ತಿಯಲ್ಲಿರುವಂಥ ಒಂದು ಕಲೆ. ಪರ್ಸನ್ ದ್ಯಾಟ್ ಟೀಚ್ ಹಿಮ್ ಟು ಯೂಸ್ ದೆಮ್ ಅಂದರೆ ಒಬ್ಬ ಜಾಣ ವ್ಯಕ್ತಿಗೆ ಗೊತ್ತಿರ್ತದೆ ಯಾವ ರೀತಿ ಸ್ಟಡೀಸನ್ನು ಟೀಚ್ ಮಾಡುವಂಥದ್ದು ಅಂಥೇಳಿ, ಯಾವ ರೀತಿ ಉಪಯೋಗವನ್ನು ಮಾಡಿಕೊಳ್ಬೇಕು ಅಂಥೇಳಿ. ದ ಅದರ್ ಸೇಸ್ ಸಮ್ ಬುಕ್ಸ್ ಆರ್ ಟು ಬಿ ಟೇಸ್ಟೆಡ್, others to be swallowed, and some few to be chewed and digested. In this line, there are some books which have to be read only in parts because they are useful to a person only in certain places. ಅಂದರೆ ಕೆಲವೊಂದು ಪುಸ್ತಕಗಳಲ್ಲಿ ಕೆಲವೊಂದು ಪಾರ್ಟ್ಗಳನ್ನು ಮಾತ್ರ ಅಷ್ಟೇ ನಾವು ಓದುವಂಥದ್ದು ನೋಡ್ತೀವಿ. ಕೆಲವೊಂದು ಇಷ್ಟ ಇರುವಂಥ ಪಾರ್ಟ್ಸ್ಗಳನ್ನು ಓದುವಂಥದ್ದು ನೋಡ್ತೀವಿ. ಆ್ಯಂಡ್ ಇಟ್ ಈಸ್ ನಾಟ್ ಪ್ರಾಪರ್ ಟು ರೀಡ್ ದೆಮ್ ವರ್ಡ್ ಬೈ ವರ್ಡ್. ಅಂದರೆ ಯಾವುದೇ ಒಂದು ಪುಸ್ತಕಗಳನ್ನು ನಾವು ಅಂತಂದರೆ ವರ್ಡ್ ಬೈ ವರ್ಡ್ ಓದಲಿಕ್ಕೆ ಹೋಗೋದಿಲ್ಲ. ಫಾರ್ ಎಕ್ಸಾಂಪಲ್, ನಾವು ನ್ಯೂಸ್ ಪೇಪರ್ ಓದುವಂಥ ಸಂದರ್ಭದಲ್ಲಿ ಮೇನ್ ಹೆಡ್ಲೈನ್ಸ್ಗಳನ್ನು ಓದುವಂಥದ್ದು ನೋಡ್ತೀವಿ. ಯಾವುದೇ ಅಂತಂದ್ರೆ ವರ್ಡ್ ಬೈ ವರ್ಡ್ ಪೂರಾ ಅದೊಂದು ಪ್ಯಾರಾಗ್ರಾಫ್ ಓದಲಿಕ್ಕೆ ಹೋಗೋದಿಲ್ಲ. ಯಾವುದು ನಮಗೆ ಹೈಲೈಟ್ ಆಗ್ತದೆ, ಯಾವುದು ಇಂಪಾರ್ಟೆಂಟ್ ಪಾರ್ಟ್ ಅನಿಸ್ತದೆ ಅಷ್ಟನ್ನು ಮಾತ್ರ ನಾವು ಓದಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಆನ್ ದ ಕಾಂಟ್ರರಿ, ಸಮ್ ಬುಕ್ಸ್ ಶುಡ್ ನಾಟ್ ಬಿ ರೀಡ್ ಔಟ್ ಆಫ್ ಕ್ಯೂರಿಯಾಸಿಟಿ. ಅಂದರೆ ಕೆಲವೊಂದು ಬುಕ್ಸ್ಗಳು ಅಷ್ಟೊಂದು ಕ್ಯೂರಿಯಾಸಿಟಿ ಆಗಿರುವುದಿಲ್ಲ. ಆ್ಯಂಡ್ ಸಮ್ ಮಸ್ಟ್ ಬಿ ರೀಡ್ ವಿತ್ ಫುಲ್ ಅಟೆನ್ಷನ್. ಕೆಲವೊಂದು ಪುಸ್ತಕಗಳು ಈ ಕತೆ ಕವನಗೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನು ಓದುವಾಗ ಅದು ಫುಲ್ ಅಟೆನ್ಷನ್ನಾಗಿ ಓದುವಂಥದ್ದು ನೋಡ್ತೀವಿ. ಅದರಲ್ಲೇ ಮಗ್ನನಾಗಿ ಓದುವಂಥದ್ದು ನೋಡ್ತೀವಿ. ಆ್ಯಂಡ್ ರಿಲೈಸನ್ಸ್ ಆ್ಯಸ್ ದೇ ರಿಕ್ವೈರ್ ಫುಲ್ ಅಟೆನ್ಷನ್ ಆಫ್ ದಿ ರೀಡರ್. ಅಂದರೆ ಓದುವಂಥ ವ್ಯಕ್ತಿ ಆ ಪುಸ್ತಕವನ್ನು ಇಷ್ಟಪಟ್ಟು ಓದುವಂಥದ್ದು ನೋಡ್ತೀವಿ. ಅದರಲ್ಲೇ ಅಟೆನ್ಷನ್ ಕೊಟ್ಟು ಫುಲ್ಲಿ ಅಟೆನ್ಷನ್ ಓದುವಂಥದ್ದು ನೋಡ್ತೀವಿ. ಮೋರ್ ಓವರ್ there are hidden treasures in this category of books that can only be found through the diligence of the reader. ಅಂದರೆ ಕೆಲವೊಂದು ಪುಸ್ತಕಗಳು ಕೆಲವೊಂದು ಹಿಡನ್ ಕ್ಯಾಟಗರೀಸ್ ನೋಡ್ತೀವಿ. ಕೆಲವೊಂದು ಪುಸ್ತಕಗಳು ಅಂತಂದ್ರೆ
ಓದುಗರಿಗೆ ಬಹಳಷ್ಟು ಸಂತೋಷವನ್ನು ಕೊಡುವಂಥದ್ದು ನೋಡ್ತೀವಿ. Bacon says a useful line in favor of reading, and according to him, reading maketh a full man. Reading maketh a full man, conference a ready man, and writing an exact man. It is reading that adds to man's knowledge and makes him completely the sense of his wisdom. ಅಂದರೆ ಓದುವಂಥದ್ದು, ಓದಿದ ನಂತರ ನಾಲೆಜನ್ನು ಪಡೆದ ನಂತರ ಅದು ಎಂತಂದರೆ ಒಬ್ಬ ವ್ಯಕ್ತಿಗೆ ಕಂಪ್ಲೀಟ್ ಸೆನ್ಸ್ ಆಫ್ ಹೀಸ್ ವಿಸ್ಡಮ್, ಒಬ್ಬ ವ್ಯಕ್ತಿಗೆ ಕಂಪ್ಲೀಟ್ ಮ್ಯಾನ್ ಆಗಿ, ಕಂಪ್ಲೀಟ್ ಒಬ್ಬ ಮನುಷ್ಯನಾಗಿ ಕ್ರಿಯೇಟ್ ಮಾಡುವಂಥದ್ದು ಯಾವುದಂತಂದ್ರೆ ಸ್ಟಡೀಸ್ ಅಂತ ಕರಿತೀವಿ. ಸ್ಟಡೀಸ್ ಅನ್ಡೌಟೆಬ್ಲಿ ಇಟ್ ಈಸ್ ಇಂಟರಾಕ್ಷನ್ ವಿತ್ ಅದರ್ಸ್ ದಟ್ ಪ್ರಿಪೇರ್ಸ್ ಅ ಪರ್ಸನ್ ಪ್ರಾಕ್ಟಿಕಲಿ. ಇಟ್ ಈಸ್ ಇಂಟರಾಕ್ಷನ್ ವಿತ್ ಅದರ್ಸ್ ಅಂದರೆ ಬೇರೆಯವ್ರ ಜೊತೆ ಇಂಟರಾಕ್ಷನ್ ಮಾಡುವಂಥ ಸಂದರ್ಭದಲ್ಲಿ ದಟ್ ಪ್ರಿಪೇರ್ಸ್ ಅ ಪರ್ಸನ್ ಪ್ರಾಕ್ಟಿಕಲಿ. ಒಬ್ಬ ವ್ಯಕ್ತಿ ಬೇರೆಯವ್ರ ಜೊತೆ ಇಂಟರಾಕ್ಷನ್ ಮಾಡುವಂಥ ಸಂದರ್ಭದಲ್ಲಿ ಪ್ರಿಪೇರ್ ಆಗುವಂಥದ್ದು ನೋಡ್ತೀವಿ, ಪ್ರಾಕ್ಟಿಕಲಿ ಪ್ರಿಪೇರ್ ಆಗುವಂಥದ್ದು ನೋಡ್ತೀವಿ. ಫರ್ದರ್ ಮೋರ್ ಇಟ್ ಈಸ್ ದ ಸ್ಕಿಲ್ ಆಫ್ ಎಕ್ಸ್ಟೆನ್ಸಿವ್ ಆರ್ ಇನೋವೇಟಿವ್ ರೈಟಿಂಗ್ ದಟ್ ಮೇಕ್ಸ್ ಕಂಪ್ಲೀಟ್ ಪರ್ಸನ್. ಇಟ್ ಈಸ್ ದ ಸ್ಕಿಲ್ ಆಫ್ ಎಕ್ಸ್ಟೆನ್ಸಿವ್ ಆರ್ ಇನೋವೇಟಿವ್ ರೈಟಿಂಗ್ ದಟ್ ಮೇಕ್ಸ್ ಅ ಕಂಪ್ಲೀಟ್ ಮ್ಯಾನ್. ಅದು ಎಕ್ಸ್ಟೆನ್ಸಿವ್ ಆಗಿರುವಂಥ ಒಂದು ರೈಟಿಂಗ್, ಅದು ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಕಂಪ್ಲೀಟ್ ಪರ್ಸನ್ಸ್ ಆಗಿ, ಕಂಪ್ಲೀಟ್ ವ್ಯಕ್ತಿಯಾಗಿ ಅಂತಂದ್ರೆ ಕ್ರಿಯೇಟ್ ಮಾಡುವಂಥದ್ದು ನೋಡ್ತೀವಿ. ಆ್ಯಂಡ್ ನೆಕ್ಸ್ಟ್, ಇನ್ ಅಡಿಷನ್ the author describes some facts about studies. He says that if a man write less, ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳ್ತಾನೆ. ಸ್ಟಡೀಸ್, ಫ್ಯಾಕ್ಟ್ ಆಫ್ ಸ್ಟಡೀಸ್, ಡಿಸ್ಕ್ರೈಬ್ ಸಮ್ ಫ್ಯಾಕ್ಟ್ಸ್ ಆಫ್ ಸ್ಟಡೀಸ್. ಇಲ್ಲಿ ಕವಿ ಅಂತಂದ್ರೆ ಸ್ಟಡೀಸ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಫ್ಯಾಕ್ಟ್ಸನ್ನು ಹೇಳ್ತಾರೆ. he says that if a man write less, ಒಬ್ಬ ವ್ಯಕ್ತಿ ಕಡಿಮೆ ಬರೆಯುವುದನ್ನು ರೂಢಿಸಿಕೊಂಡ್ರೆ, he needs a great memory to remember. He needs a great memory to remember all the learner things. ಅಂದರೆ ಕಡಿಮೆ ಬರೆಯುವುದನ್ನು ರೂಢಿಸ್ಕೊಂಡ್ರೆ ಆ ವ್ಯಕ್ತಿ ಅಂತಂದ್ರೆ he needs a great memory to remember. ಅಂದರೆ ಅವನು ನೆನಪಿಟ್ಕೊಳ್ಳಿಕ್ಕೆ ಬಹಳಷ್ಟು ಅವಶ್ಯಕತೆ ಇರಬೇಕಾಗ್ತದೆ ಅಂಥೇಳಿ. ಆಲ್ ಅದರ್ ಲರ್ನರ್ಸ್ ಥಿಂಗ್ಸ್ ಅಂದರೆ ಬೇರೆ ವಿಷಯವನ್ನು ಕಲೀಲಿಕ್ಕೆ ಬಹಳಷ್ಟು ಮತ್ತು ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಅವನಿಗೆ ಬಹಳಷ್ಟು ಅವಶ್ಯಕತೆ ಯಾವುದಂತಂದ್ರೆ ಸ್ಟಡೀಸ್ ಇರ್ತದೆ. ಇಫ್ ಅ ಪರ್ಸನ್ ಇಂಟರಾಕ್ಟ್ಸ್ ಲೆಸ್ he needs present and sharp intellect, and if one reads a little he must be clever in knowing what he does not. ಇಫ್ ಅ ಪರ್ಸನ್ ಇಂಟರಾಕ್ಟ್ ಲೆಸ್, ಒಬ್ಬ ವ್ಯಕ್ತಿ ಕಡಿಮೆ ಇಂಟರಾಕ್ಷನ್ ಇತ್ತಂದ್ರೆ, ಕಡಿಮೆ ಕನ್ವರ್ಸೇಷನ್, ಒಬ್ಬ ವ್ಯಕ್ತಿ ಬೇರೆಯವ್ರ ಜೊತೆ ಕಡಿಮೆ ಇಂಟರಾಕ್ಷನ್ ಇತ್ತಂತಂದ್ರೆ, he needs present and sharp intellect. ಅವನಿಗೆ ಪ್ರೆಸೆಂಟ್ ಮತ್ತು ಶಾರ್ಪ್ ಇಂಟೆಲೆಕ್ಟ್ ಅವಶ್ಯಕತೆ ಬೇಕಾಗುವಂಥದ್ದು. ಇಫ್ ಒನ್ ರೀಡ್ಸ್ ಅ ಲಿಟಲ್ ಅಂದರೆ ಯಾರು ಕಡಿಮೆ ಓದ್ತಾರಲ್ಲ, ಅ ಲಿಟಲ್ ಹಿ ಮಸ್ಟ್ ಬಿ ಕ್ಲೇವರ್, ಅವನು ಬಹಳಷ್ಟು ಕ್ಲೇವರ್ ಆಗಿರ್ತಾನೆ, ಜಾಣನಾಗಿರ್ತಾನೆ. ಇನ್ ನೋವಿಂಗ್ ವಾಟ್ ಹಿ ಡಸ್ ನಾಟ್, ಅಂದರೆ ಅವನಿಗೆ ಗೊತ್ತಿರ್ತದೆ ವಾಟ್ ಹಿ ಡಸ್ ನಾಟ್ ಅಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂಥೇಳಿ ಅವನಿಗೆ ಗೊತ್ತಿರ್ತದೆ, ಕಡಿಮೆ ಓದುವಂಥ ವ್ಯಕ್ತಿಗೆ ಅಂಥೇಳಿ ಇಲ್ಲಿ ಹೇಳ್ತಾ ಇರುವಂಥದ್ದು. Bacon says that it is the history of ancestor that makes the new generation wise and witty. ಒಬ್ಬ ಸಾಧು ಸಂತರಿಗೆ ಗೊತ್ತಿರುವಂಥದ್ದನ್ನು ಹೇಳ್ತಾರೆ. Bacon says that it is the history of the ancestors that makes a new generation wise and witty. ಜಾಣ ವ್ಯಕ್ತಿಗಳನ್ನು ನ್ಯೂ ಜನ್ರೇಷನ್ ಕ್ರಿಯೇಟ್ ಮಾಡುವಂಥದ್ದು ಯಾವುದಂತಂದ್ರೆ ಆನ್ಸೆಸ್ಟರ್ಸ್, ಹಿಸ್ಟರಿ ಆಫ್ ದಿ ಆನ್ಸೆಸ್ಟರ್ ದಟ್ ಮೇಕ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ದೆನ್ there are the rules and regulation. ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುವಂಥದ್ದು ನೋಡ್ತೀವಿ. ಲೇ ಡೌನ್ ಬೈ ದಿ ancients that make mathematics subtile. ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್
ಕಂಡುಬರುವಂಥದ್ದು ಬೈ ದಿ ಆನ್ಸಿಯಂಟ್, ಪ್ರಾಚೀನ ಕಾಲದಲ್ಲಿ. ದಟ್ ಮೇಕ್ಸ್, ಅದು ಏನಂತಂದ್ರೆ ಕ್ರಿಯೇಟ್ ಮಾಡುವಂಥದ್ದು ಮ್ಯಾಥಮೆಟಿಕ್ಸ್ ಸಬ್ ಟೈಲ್ ಅಂಥೇಳಿ. ಯಾವ ರೀತಿ ಗಣಿತ ಕಲಿಯುವಂಥ ಸಂದರ್ಭದಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತದೆ, ಅದೇ ರೀತಿ ಅಂತಂದ್ರೆ ಸ್ಟಡೀಸಲ್ಲಿ ಕೂಡ ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕಂಡುಬರುವಂತ ನೋಡ್ತೀವಿ. ಇಟ್ ಈಸ್ ಬಿಕಾಸ್ ಆಫ್ ಹಿಸ್ಟ್ರಿ ದಟ್ ಫಿಲಾಸಫಿ ಹ್ಯಾಸ್ ಡೀಪ್ ಮೀನಿಂಗ್. ಇಟ್ ಈಸ್ ಬಿಕಾಸ್ ಹಿಸ್ಟ್ರಿ ಇತಿಹಾಸ ಇರುವಂಥದ್ದು, ದ್ಯಾಟ್ ಫಿಲಾಸಫಿ ಹ್ಯಾಸ್ ಡೀಪ್ ಮೀನಿಂಗ್, ಫಿಲಾಸಫಿ ತತ್ವಜ್ಞಾನಗಳು ಅಂತಾರೆ ಬಹಳಷ್ಟು ಆಳವಾದ ಅರ್ಥವನ್ನು ಹೊಂದಿರುವಂಥದ್ದು ನೋಡ್ತೀವಿ. ಆ್ಯಂಡ್ ಕ್ಯಾನ್ ಬಿ ಡಿಫೆಂಡೆಡ್ ಥ್ರೂ ಲಾಜಿಕ್ ಆ್ಯಂಡ್ ರಿಯಾಟಿಕಲ್ ಆರ್ಗ್ಯುಮೆಂಟ್. ಲಾಜಿಕ್ ಮುಖಾಂತರ ಅದನ್ನು ಡಿಫೆಂಡ್ ಮಾಡುವಂಥ ಒಂದು ಶಕ್ತಿ ಅಂತಂದ್ರೆ ಫಿಲಾಸಫಿಯಲ್ಲಿರ್ತದೆ. ಬೆಕಾನ್ ಎನ್ಕ್ಲೋಸ್ ದ ಎಸ್ಸೆ ಸೇಯಿಂಗ್, Bacon encloses the essay by saying, so every defect of the mind may have spatial receipt. So every defect of the mind may have a spatial receipt. ಈ ವಾಕ್ಯದೊಂದಿಗೆ ಫ್ರಾನ್ಸಿಸ್ ಬೆಕಾನ್ಸ್ ಅವರು ತಮ್ಮ ಒಂದು ಪ್ರಬಂಧವನ್ನು, ತಮ್ಮ ಒಂದು ಪ್ರೋಸನ್ನು ಎಂಡ್ ಮಾಡಿರುವಂಥದ್ದು ನೋಡ್ತೀವಿ. Conclusion of studies. Bacon of studies deals with the benefits of studies individuals in their daily lives. ಅಂದರೆ ಒಬ್ಬ ವೈಯಕ್ತಿಕ ವ್ಯಕ್ತಿಗೆ ಸಂಬಂಧಪಟ್ಟಿರುವಂಥದ್ದು ಮತ್ತು ಸ್ಟಡೀಸ್ಗೆ ಸಂಬಂಧಪಟ್ಟಿರುವಂಥದ್ದು ಯಾವ ರೀತಿ ಬೆನಿಫಿಟ್ಸ್ ಇದೆ, ಯಾವ ರೀತಿ ಇಂಪಾರ್ಟೆನ್ಸ್ ಇದೆ ಸ್ಟಡಿ ಮಾಡುವುದರಿಂದ ಅಂಥೇಳಿ ಇದರಲ್ಲಿ ಹೇಳಿಕೊಟ್ಟಿರುವಂಥದ್ದು ನೋಡ್ತೀವಿ. ಫ್ರಮ್ ರೀಡಿಂಗ್ ಬುಕ್ಸ್, ರೈಟಿಂಗ್ ಪೇಪರ್ಸ್, ಬುಕ್ಕನ್ನು ಓದುವಂಥದ್ದು, ಪೇಪರ್ಸನ್ನು ಬರೆಯುವಂಥದ್ದು. ಸ್ಟಡಿ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಪರ್ಸನ್ಸ್ ಲೈಫ್. ಒಬ್ಬ ಮಾನವನ ಜೀವನದಲ್ಲಿ ಸ್ಟಡೀಸ್, ಅಭ್ಯಾಸ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಬುಕ್ಸ್ಗಳನ್ನು ಓದುವಂಥದ್ದು, ಪೇಪರ್ಸ್ಗಳನ್ನು ಬರೆಯುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ರೋಲ್ ಆಗಿರುವಂಥ ನೋಡ್ತೀವಿ. ಮೇಕಿಂಗ್ ಹಿಮ್ ಲರ್ನ್, ಅವನನ್ನು ಕಲಿಯುವಂತೆ ಮಾಡ್ತದೆ. ವೈಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿ ಮಾಡ್ತದೆ, ಜಾಣನಾಗಿ ಮಾಡ್ತದೆ. ಓದುವುದರಿಂದ ಒಬ್ಬ ವ್ಯಕ್ತಿ ಕಲಿತಾನೆ, ನಿರಂತರವಾಗಿ ಕಲಿತಾನೆ. ಆ್ಯಂಡ್ ಒಬ್ಬ ವ್ಯಕ್ತಿಯನ್ನು ಜಾಣನಾಗಿ ಮಾಡುವಂಥದ್ದು, ಆ್ಯಂಡ್ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿ ಮಾಡುವಂಥದ್ದು, ಅನುಭವದ ಒಂದು ವ್ಯಕ್ತಿಯಾಗಿ ಕ್ರಿಯೇಟ್ ಮಾಡುವಂಥದ್ದು ಸ್ಟಡಿ. ಫ್ರಾನ್ಸಿಸ್ ಬೆಕಾನ್ ಎಸ್ಸೆ ಈಸ್ ರಿಚ್ ಇನ್ ಇಂಟೆಲೆಕ್ಚುವಲ್ ವಿಸ್ಡಮ್, ಪ್ರಾಕ್ಟಿಕಲ್ ವಿಸ್ಡಮ್. ಫ್ರಾನ್ಸಿಸ್ ಬೆಕಾನ್ಸ್ ಅವರ ಎಸ್ಸೆ ಪ್ರಬಂಧ ಇಸ್ ರಿಚ್ ದ ಇಂಟೆಲೆಕ್ಚುವಲ್ ವಿಸ್ಡಮ್, ಜಾಣತನಕ್ಕೆ, ಪ್ರಾಕ್ಟಿಕಲ್ ಅಪ್ರೋಚಸ್ ಆ್ಯಂಡ್ ಪ್ರಾಕ್ಟಿಕಲ್ ವಿಸ್ಡಮ್. ಈ ಪ್ರಾಕ್ಟಿಕಲ್ ವಿಸ್ಡಮ್ಗೆ ಪ್ರಾಕ್ಟಿಕಲಿ ಒಬ್ಬ ಜಾಣ ವ್ಯಕ್ತಿಯನ್ನಾಗಿ ಮಾಡುವಂಥದ್ದು ನೋಡ್ತೀವಿ. ಹೆನ್ಸ್ ಇಟ್ ಈಸ್ ಕನ್ಸಿಡರ್ಡ್ ದ ಮೋಸ್ಟ್ ಬೆನಿಫಿಷಿಯಲ್ ಎಸ್ಸೆ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ಯಂಗ್ ಪೀಪಲ್. ಇದೊಂದು ಸ್ಟಡೀಸ್ ಮಾಡುವುದರಿಂದ ಇಟ್ ಈಸ್ ಕನ್ಸಿಡರ್ಡ್ ದ ಮೋಸ್ಟ್ ಬೆನಿಫಿಷಿಯಲ್, ಅಂದರೆ ಇದು ವಿದ್ಯಾರ್ಥಿಗಳಿಗಾಗಿ ಮತ್ತು ಯಂಗ್ ಪೀಪಲ್ಸ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಪ್ರಬಂಧವನ್ನು ಇಲ್ಲಿ ಕನ್ಸಿಡರ್ ಮಾಡಿರುವಂಥದ್ದು ನೋಡ್ತೀವಿ. ಅಬೌಟ್ ದ ಎಸ್ಸೆ. ಇನ್ ದ ಪ್ರೆಸೆಂಟ್ ಎಸ್ಸೆ ಬೆಕಾನ್ ಡಿಸ್ಕ್ರೈಬ್ಸ್ ಅಡ್ವಾಂಟೇಜಸ್ ಆಫ್ ಸ್ಟಡೀಸ್. ಅಂದರೆ ಈ ಒಂದು ಪ್ರಬಂಧದಲ್ಲಿ, ಈ ಒಂದು ಎಸ್ಸೆಯಲ್ಲಿ, ಇದೊಂದು ಪ್ರಬಂಧದಲ್ಲಿ ಫ್ರಾನ್ಸಿಸ್ ಬೆಕಾನ್ರವರು ಓದುವ ಒಂದು ಅಡ್ವಾಂಟೇಜಸನ್ನು, ಓದುವುದರಿಂದ ಯಾವ ರೀತಿ ಅಡ್ವಾಂಟೇಜಸ್ ಆಗ್ತದೆ, ಯಾವ ರೀತಿ ಇಂಪಾರ್ಟೆಂಟ್ ಇದೆ ಅಂಥೇಳಿ, ಸ್ಟಡೀಸ್ ಅಷ್ಟೊಂದು ಇಂಪಾರ್ಟೆಂಟ್ ಇದೆ ಅಂಥೇಳಿ ವಿವರಣೆಯನ್ನು ಮಾಡಿರುವಂಥದ್ದು. ಆಫ್ ಸ್ಟಡಿ ಈಸ್ ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಎಸ್ಸೆ. ಇದೊಂದು ಬಹಳಷ್ಟು ಪಾಪ್ಯುಲರ್ ಎಸ್ಸೆ ಆಗಿರುವಂಥದ್ದು ಯಾವುದು? ಆಫ್ ಸ್ಟಡಿ. ಸ್ಟಡೀಸ್ ಗಿವ್ಸ್ ಪ್ಲೇಸರ್, ಅಂದರೆ ಓದುವುದು ಅಂತಂದ್ರೆ ಮನುಷ್ಯನಿಗೆ ಸಂತೋಷವನ್ನು ಕೊಡುತ್ತದೆ. ಸ್ಟಡೀಸ್ ಗಿವ್ಸ್ us pleasure, ಡೆಕೋರೇಟೆಡ್, ಎನ್ಹಾನ್ಸ್ ಅಂದರೆ ಕನ್ವರ್ಸೇಷನ್ ಮಾಡುವಂಥದ್ದು, ಅಂತಂದ್ರೆ ಬೇರೆಯವ್ರ ಜೊತೆ ಡಿಸ್ಕೋರ್ಸ್ ಮಾಡುವಂಥದ್ದು, ಅವರ ಕನ್ವರ್ಸೇಷನ್ ಚರ್ಚೆಯನ್ನು ಮಾಡುವಂಥದ್ದು, ಸಂಭಾಷಣೆಯನ್ನು ಕಲಿಯುವಂಥದ್ದು. ಆ್ಯಂಡ್ ಆರ್ಗ್ಯುಮೆಂಟ್, ಡಿಸ್ಕಷನ್ ಮಾಡುವಂಥದ್ದು. ಇಟ್ ಎನ್ಹಾನ್ಸ್ ಪ್ರಾಕ್ಟಿಕಲ್ ಎಬಿಲಿಟಿ ಮ್ಯಾನ್, ಒಬ್ಬ ವ್ಯಕ್ತಿಯನ್ನು ಪ್ರಾಕ್ಟಿಕಲ್ ವ್ಯಕ್ತಿಯಾಗಿ ಸಾಧನೆ ಮಾಡುವಂಥ ವ್ಯಕ್ತಿಯಾಗಿ, ಅಬಿಲಿಟಿ ಇರುವಂಥ ವ್ಯಕ್ತಿಯಾಗಿ ಕ್ರಿಯೇಟ್ ಮಾಡುವಂಥದ್ದು ಸ್ಟಡೀಸ್. ಲರ್ನ್ಡ್ ಮೆನ್ ಆರ್
ಸುಪೀರಿಯರ್ ಟು ಪ್ರೊಫೆಷ್ನಲ್ ಮ್ಯಾನ್. ಒಬ್ಬ ವ್ಯಕ್ತಿಯನ್ನು ಸುಪೀರಿಯರ್ ವ್ಯಕ್ತಿಯಾಗಿ ಕ್ರಿಯೇಟ್ ಮಾಡ್ತದೆ, ಪ್ರೊಫೆಷ್ನಲ್ ವ್ಯಕ್ತಿಯಾಗಿ ಕ್ರಿಯೇಟ್ ಮಾಡುವಂಥದ್ದು ಯಾವುದು ಅಂತಂದ್ರೆ ಸ್ಟಡೀಸ್. ಆ್ಯಸ್ ದೇ ಆರ್ ಬೆಟರ್ ಇನ್ ಪ್ಲ್ಯಾನಿಂಗ್. ಸ್ಟಡಿ ಮಾಡೋದ್ರಿಂದ ದೇ ಆರ್ ಬೆಟರ್ ಇನ್ ಪ್ಲ್ಯಾನಿಂಗ್ ಮಾಡುವುದರಲ್ಲಿ ಬೆಟರ್ ಅಂದರೆ ಬಹಳಷ್ಟು ಉತ್ತಮ ವ್ಯಕ್ತಿಗಳಾಗಿ ಆಗ್ತಾರೆ. ಲೈಯಿಂಗ್ ಡೌನ್ ಪಾಲಿಸಿ ಆ್ಯಂಡ್ ಓವರ್ ಆಲ್ ಆರ್ಗ್ಯುಮೆಂಟ್ಸ್ ಅಂದರೆ ತಮ್ಮ ಜೀವನವನ್ನು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ, ಅಲಂಕಾರಿಕವಾಗಿ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಬಹಳಷ್ಟು ಹೆಲ್ಪ್ ಆಗುವಂಥದ್ದು ಸ್ಟಡೀಸ್. Bacon is aware of the fact that through practical experience alone can be help people to learn the right use of books. ಅಂದರೆ ಬೆಕಾನ್ ಅವರು ತಮ್ಮ ಅನುಭವದ ಮುಖಾಂತರ ಹೇಳ್ಕೊಡ್ತಾರೆ ಅವರು. ಯಾಕಂದರೆ ಒಂದು ಒಳ್ಳೆಯ ಪುಸ್ತಕಗಳನ್ನು ಓದುವುದರಿಂದ ಮನುಷ್ಯನಿಗೆ ಬಹಳಷ್ಟು ಹೆಲ್ಪ್ ಆಗುವಂಥದ್ದು. ಯಾವ ರೀತಿ ಹೆಲ್ಪ್ ಆಗ್ತದೆ ಅಂಥೇಳಿ ಒಳ್ಳೆಯ ಪುಸ್ತಕಗಳನ್ನು ಓದುವುದರಿಂದ. ಡಿಫ್ರೆಂಟ್ ಮೆನ್ ವ್ಯೂ ಆಟ್ ಸ್ಟಡೀಸ್ ಡಿಫ್ರೆಂಟ್ಲಿ. ಒಬ್ಬ ವ್ಯಕ್ತಿ ತನ್ನ ಒಂದು ಅಭ್ಯಾಸದ ಮುಖಾಂತರ ಯಾವ ರೀತಿ ಸ್ಟಡೀಸನ್ನು ಡಿಫ್ರೆಂಟ್ ಮೆನ್ ಅಂದರೆ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ದೃಷ್ಟಿಕೋನ ಹೊಂದಿರುವಂಥದ್ದು ಸ್ಟಡೀಸ್ಗೆ ಸಂಬಂಧ. ಡಿಫ್ರೆಂಟ್ ವ್ಯೂಸ್ ದೇ ಹ್ಯಾಡ್. ಅವ್ರು ಎಂತಂದ್ರೆ ಡಿಫ್ರೆಂಟ್ ದೃಷ್ಟಿಕೋನ ಹೊಂದಿರುವಂಥದ್ದನ್ನು ನೋಡ್ತೀವಿ ಓದುವುದರಲ್ಲಿ. ಆ್ಯಂಡ್ ಬೆಕಾನ್ ಲೇಸ್ ಡೌನ್ ದ ಕರೆಕ್ಟ್ ಮೆಥಡ್ ಆಫ್ ಸ್ಟಡೀಸ್. ಅಂದರೆ ಯಾವ ರೀತಿ ಓದಬೇಕು, ಯಾವ ಮೆಥಡಲ್ಲಿ ಓದಬೇಕು ಅಂಥೇಳಿ ಈ ಒಂದು ಪ್ರಬಂಧದಲ್ಲಿ ಫ್ರಾನ್ಸಿಸ್ ಬೆಕಾನ್ಸ್ರವರು ಬಹಳಷ್ಟು ವಿವರಣೆಯನ್ನು ಮಾಡಿರುವಂಥದ್ದು ನೋಡ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು ಆಫ್ ಸ್ಟಡಿ ಎಂಬ ಒಂದು BA ಫಸ್ಟ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗಾಗಿ ಇದನ್ನು ನಾವು ಕನ್ನಡದ ಒಂದು ಸಾರಾಂಶದ ಮುಖಾಂತರ ನಾವು ಈ ಪ್ರಬಂಧವನ್ನು ನಾವು ಅಧ್ಯಯನ ಮಾಡಿದೆವು. ಈ ಪ್ರಬಂಧ ಆಫ್ ಸ್ಟಡಿ, ಈ ಒಂದು ಪ್ರೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಅಂತ ಹೇಳ್ತಾ, ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಧನ್ಯವಾದಗಳು.